ದ್ವಿತೀಯ ಪಿಯುಸಿಯ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹೊತ್ತಿನ ದಿನ ನಡೆದ ದ್ವಿತೀಯ ಪಿಯುಸಿಯ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವೆಲ್ಲ ಸರಿ ಉತ್ತರಗಳಿವೆ ಅನ್ನುವಂಥ ನೋಡುವ ಸಮಯ. ವಿದ್ಯಾರ್ಥಿಗಳೇ, ಭಾಳಷ್ಟು ಸರಳವಾದ ಪ್ರಶ್ನೆ ಪತ್ರಿಕೆಯಾಗಿತ್ತು. ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಉತ್ತರಿಸಿದ್ದೀರಿ ಅನ್ಕೋತೀನಿ. ಬನ್ನಿ ವಿದ್ಯಾರ್ಥಿಗಳೇ, ಗೊಂದಲವಾಗಿರುವ ಪ್ರಶ್ನೆಗಳಿಗೆ ಸರಿ ಉತ್ತರಗಳು ಯಾವುವು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈಗ ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲಿಗೆ ಇಲ್ಲಿ ಪದ್ಯಭಾಗದಲ್ಲಿ ಬರುವಂಥ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ನೀಡಿ ಅಂತ ಇದೆ. ಪ್ರಶ್ನೆ 1, ಇದರಿಂದ ಪರಿಮಳವನ್ನು ಅರಿಯಬಹುದು. ಸರಿಯಾದ ಉತ್ತರ ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು. ಅದಾದಮೇಲೆ ಎರಡನೇ ಪ್ರಶ್ನೆ, ಇಲ್ಲಿ ಪದ್ಯಭಾಗದಲ್ಲಿ ಒಂದು ಸೂಕ್ಷ್ಮ ಪ್ರಶ್ನೆ ಕೊಟ್ಟಿದ್ದಾನೆ. ಹಾಟ್ ಕ್ವೆಶನ್ ಇದು. ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ, ಚೇಳ್ ಚಿಕ್ಕದಿನ್ ಅಲ್ಕರಿಂ ತೆಗೆಯಲ್ ಕಚ್ಚದೆ ಪಾಲ ನೋಡಿ, ಪನಿಯಂ ಸಾಕಲ್ಕೆ ವಿಶ್ವಾಸಿಯೇ ಕಗಂ ಸಾಕುವೆನೆಂದು ಗೂಗೆಯ ಮರಿಯಂ ಸಂಪ್ರೀತಿ ಒಂದುವರೆ ಬಗೆಯಂ ಬಾಲಕನೆಂಬರೇ ಹರಹರ ಶ್ರೀ ಚನ್ನಸೋಮೇಶ್ವರ. ಇದು ಹಾಟ್ ಪ್ರಶ್ನೆಯಾಗಿದೆ. ಇಲ್ಲಿ ಬರುವಂಥ ಪ್ರಶ್ನೆಗಳಿಗೆ ಉತ್ತರ. ಈ ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾದ ಜೋಡಿಗಳಾಗಿವೆ? ಇಲ್ಲಿ ಸರಿಯಾದ ಜೋಡಿಗಳಂತಂದರೆ ಇಲ್ಲಿ 2 ಮತ್ತು 4 ಸರಿಯಾದ ಜೋಡಿಗಳಾಗಿವೆ. ಅದಕ್ಕೆ ಆಪ್ಷನ್ ಇ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಶತ್ರುವನ್ನು ಕಿರಿಯವನೆಂದು ಭಾವಿಸಬಾರದು. 4ನೇದು ಚಿಕ್ಕದೆಂದು ಯಾವುದನ್ನು ಉಪೇಕ್ಷಿಸಬಾರದು ಅನ್ನೋದು ಇಲ್ಲಿ 2 ಜೋಡಿಗಳು ಸರಿಯಾಗಿದ್ದರಿಂದ ಅದಕ್ಕೆ ಸಂಖ್ಯೆ ಇ ಇಲ್ಲಿ ಸರಿಯಾದ ಉತ್ತರ. ಆಮೇಲೆ ನಂತರ ಪ್ರಶ್ನೆ 3, ಜಾಲಿಯ ರಸ ಸ್ವಾದವು ಹೇಗಿರುತ್ತದೆ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಇ ವಿಷದಂತಿದೆ ಅನ್ನೋದು ಸರಿ ಉತ್ತರ. ನಂತರ 4ನೇದು ಜೀಸಸನ ಶಿಲುಬೆಗೇರಿಸಿದವರು ಇವರ ವಕಾಲತ್ತು ನಡೆಸಿದವರು. ಸರಿಯಾದ ಉತ್ತರ ಆಪ್ಷನ್ ಇ ಬರಬ್ಬರನ ವಕಾಲತ್ತು ನಡೆಸಿದವರು. ನಂತರ 5ನೇದು, ಕವಯತ್ರಿ ಸುಕನ್ಯಾ ಮಾರುತಿ ಹೇಳುವಂತೆ ಜನರಿಗೆ ಇದಕ್ಕೆ ಗತಿ ಇಲ್ಲ. ವಿದ್ಯಾರ್ಥಿಗಳು ಇಲ್ಲಿ ಸ್ವಲ್ಪ ಗೊಂದಲ ಮಾಡ್ಕೊಂಡಿರ್ಬೋದು. ನೀರು ಅಂತ ಇದೆ, ಗಂಜಿನು ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಗಂಜಿ ಅನ್ನೋದು ಸರಿಯಾದ ಉತ್ತರ. ಆಮೇಲೆ ಇಲ್ಲಿ ಒಂದು ಹಾಟ್ ಕ್ವೆಶನ್ ಇದೆ ಗದ್ಯ ಭಾಗದಲ್ಲಿ. 6ನೇ ಕ್ವೆಶನ್ದು, ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರು ತಿಮ್ಮಪ್ಪ. ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಸೇರಿದ್ದು. ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಒಂದು ಕಣ್ಣು ಉಳಿಯುತ್ತದೆ. ಡಾಕ್ಟರ್ ಚಂದ್ರಪ್ಪನವರ ಈ ಮಾತುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಅ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ಅಭಿಮಾನ ಅನ್ನೋದು ಸರಿಯಾದ ಉತ್ತರ. ಆಮೇಲೆ ಪ್ರಶ್ನೆ ಸಂಖ್ಯೆ 7, ಇದು ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು. ಸರಿಯಾದ ಉತ್ತರ ಈ ವಿಂಗ್ಸ್ ಆಫ್ ಫೈರ್ ಅನ್ನುವುದು ಇಲ್ಲಿ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾನೆ. ವಿಂಗ್ಸ್ ಆಫ್ ಫೈರ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 8, ನಿರೂಪಕರ ಗೆಳೆಯ ಪ್ರಕಾಶ್ ಇವರು ಸರಿಯಾದ ಉತ್ತರ. ಇದಕ್ಕೆ ಅ ಆಪ್ಷನ್ನು ಇಕಾಲಜಿಸ್ಟ್ ಗೆಳೆಯ. ಆಮೇಲೆ ಪ್ರಶ್ನೆ ಸಂಖ್ಯೆ 9, ಆನೆಶಾಸ್ತ್ರದವನು ಹೀಗೆಂದು ಭವಿಷ್ಯ ನುಡಿದಿದ್ದ. ಇದಕ್ಕೆ ಸರಿಯಾದ ಉತ್ತರ, ನೇರವಾದ ಪ್ರಶ್ನೆಗೆ ನೇರವಾದ ಉತ್ತರ ಆಪ್ಷನ್ ಇ ಅನ್ನೋದು ಆನೆಯಿಂದ 5 ಜನ ಪ್ರಾಣ ಕಳೆದುಕೊಳ್ಳುತ್ತಾರೆ ಅನ್ನೋದು ಸರಿಯಾದ ಉತ್ತರ. ಆಮೇಲೆ ಪ್ರಶ್ನೆ ಸಂಖ್ಯೆ 10, ಇಲ್ಲಿ ದೀರ್ಘಗದ್ಯದಲ್ಲಿ ಒಂದು ಸೂಕ್ಷ್ಮವಾದ ಪ್ರಶ್ನೆ ಇದೆ. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳುವೆ ಕೊಡದ ಹಾಗೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವಿಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆಯನ್ನು ಕುರಿತು ಹೇಳಿರುವ ಮಾತಿನಲ್ಲಿ ಮೂಡುವ ಭಾವವೆಂದರೆ, ಇಲ್ಲಿ ನೋಡಿ ಆಪ್ಷನ್ ಇ ಇದೆ. ಆಪ್ಷನ್ ಇ, ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ ಅನ್ನೋದು. ಮುಂದೆ ಬರುವಂಥದ್ದು ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳ ಸರಿಯಾದ ಉತ್ತರಗಳು ಹೀಗಿದೆ ನೋಡಿ. 11ನೇ ಪ್ರಶ್ನೆ, ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ನಿಶಾ ಶರ್ಮಾ. 12, ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿಯಾದವರು CNR ರಾವ್. ದನಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಹಾಗೆ ಮುಂದಿನ ಪ್ರಶ್ನೆ 14, ರಾಮಾಯಣದ ಕಥೆ ಹೇಳಬೇಕೆಂದು ಮನೋರಮೆ ಕೇಳಿದಳು. 15, ವೀರೇಂದ್ರ ಸಿಂಪಿ ಅವರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ವಾರ್ತಾ ಇಲಾಖೆ ಇದ್ದಂತೆ.
ಹಾಗೆ ಹೊಂದಿಸಿ ಬರೆಯಿರಿ ನೋಡೋಣ. ಇಲ್ಲಿ ಕದಡಿದ ಸಲಿಲಂ ತಿಳಿವಂದದೆ, ಅದಕ್ಕೆ ಆ ಅನ್ನುವಂಥದ್ದು ನಾಗಚಂದ್ರ ಬರೆದ ಕದಡಿದ ಸಲಿಲಂ ತಿಳಿವಂದದೆ. ಆ ಫುಲಿಗೆರೆಯ ಸೋಮನಾಥ, ಇದಕ್ಕೆ ಸೋಮೇಶ್ವರ ಶತಕ ಹೊಂದಾಣಿಕೆ ಆಗುತ್ತೆ. ಈ ಪುರಂದರದಾಸರು, ಇದಕ್ಕೆ ಜಾಲಿಯ ಮರ ಅನ್ನುವಂಥದ್ದು ಹೊಂದಾಣಿಕೆ ಆಗುತ್ತೆ. ಮುಕ್ತಕಂಠ, ಇದಕ್ಕೆ 6 ಬೆಳಗುಜಾವ ಹೊಂದಾಣಿಕೆ ಆಗುತ್ತೆ. ಟಿ ಯಲ್ಲಪ್ಪ, ಇದಕ್ಕೆ 3 ಹತ್ತಿ ಚಿತ್ತ ಮತ್ತು ಅನ್ನೋದು ಹೊಂದಾಣಿಕೆ ಆಗುತ್ತೆ. ಇಷ್ಟು ನಿಮ್ಮ ಈ ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರಗಳು. ಆಮೇಲೆ ಇಲ್ಲಿ 40ನೆಯ ಪ್ರಶ್ನೆ, ಇದು ಕೂಡ ಸೂಕ್ಷ್ಮವಾದ ಪ್ರಶ್ನೆ. ಪದ್ಯವನ್ನು ಕೊಟ್ಟು ಅದರ ಸಾರಾಂಶವನ್ನು ಓದಿಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕು. 4ನೇ ಪ್ರಶ್ನೆ ವಚನದಿಂದ ಕೊಟ್ಟಿದ್ದಾನೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಲುಬಾರದು. ಏರಿ ನೀರುಂಬೊಡೆ ಬೇಲಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ. ತಾಯಿ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮದೇವ. ಇಲ್ಲಿ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆಗಳಿಗೆ ಉತ್ತರಿಸಿದರೆ 4 ಅಂಕ ಸಿಗ್ತವೆ. ಯಾವಾಗ ನಿಲ್ಲಬಹುದು ಅಂತಂದರೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದು. ಯಾವಾಗ ನಿಲ್ಲಲಾಗದು ಅಂತಂದರೆ ದರೆ ಹತ್ತಿ ಉರಿದಡೆ ನಿಲ್ಲಲಾಗದು. 3ನೇ ಪ್ರಶ್ನೆ, ರಕ್ಷಿಸಬೇಕಾದವರೇ ಭಕ್ಷಕರಾದಾಗ ಒದಗುವ ವಿಘಟನೆಯನ್ನು ಸಂಕ್ಷಿಪ್ತವಾಗಿ ಬರೆಯಿರಿ ಅಂತಂದರೆ, ಕಾಯುವವನೇ ಅಥವಾ ಕಾಯುವವರೇ ಕೊಲ್ಲಲು ತೀರ್ಮಾನಿಸಿದಾಗ ನಮ್ಮನ್ನು ಇನ್ನಾರಿಂದಲೂ ರಕ್ಷಿಸಲು ಸಾಧ್ಯವಾಗುವುದಿಲ್ಲ ಎಂಬ ಅರ್ಥ ಈ 2 ಅಂಕಕ್ಕೆ ಸರಿಯಾದ ಉತ್ತರ ಆಗ್ತದೆ. ಕೊನೆಗೆ ಇಲ್ಲಿ ವ್ಯಾಕರಣ ವಿಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಇಲ್ಲಿ ನೋಡಿ, ಕೆಳಗಿನ 46ನೇ ಪ್ರಶ್ನೆ ಇದು. ಕೆಳಗಿನ 2 ಪದಗಳ ಗುಣವಾಚಕ ಬರೆಯಿರಿ. ಕಲಿ ಭೀಮ, ಇದರಲ್ಲಿರುವ ಗುಣವಾಚಕ ಕಲಿ ಅನ್ನುವಂಥದ್ದು. ಹುಷಿ ನಿದ್ದೆ, ಇದರಲ್ಲಿ ಹುಷಿ ಅನ್ನುವಂಥದ್ದು. ಕಿರುಹಾದಿ, ಇದರಲ್ಲಿ ಕಿರು ಅನ್ನುವಂಥದ್ದು. 47ನೇ ಪ್ರಶ್ನೆ, ಕೆಳಗಿನ 2 ಕ್ರಿಯಾಪದಗಳ ಧಾತುರೂಪ ಬರೆಯಿರಿ ಅಂತ ಇದೆ. ಓದುವನು, ಇದು ಓದು ಅಂತಾಗತ್ತೆ. ನಲಿಯುತ್ತಾ, ಇದು ನಲಿ ಅಂತಾಗತ್ತೆ. ಹಾಡುವಳು, ಇದು ಹಾಡು ಅಂತಾಗತ್ತೆ. ಮುಂದೆ ಈ ಕೆಳಗಿನ 2 ಪದಗಳ ವಿಭಕ್ತಿಯನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾನೆ. ವಿಭಕ್ತಿ ಪ್ರತ್ಯಯ. 48ನೇ ಪ್ರಶ್ನೆ, ಗುರುವಿಗೆ, ಇದು ಚತುರ್ಥಿ. ಗೆ ಕೆ ಇಗೆ ಸರಿಯಾದ ಉತ್ತರ. ಗೆ ಕೆ ಇಗೆ. ಆಮೇಲೆ ವಿಶ್ವಾಸದಿಂದ, ಇದು ತೃತೀಯ ಇಂದ. ಆಮೇಲೆ ಗದ್ದೆದೋಳ್, ಇದು ಸಪ್ತಮಿ ಓಳ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈ ಕೆಳಗಿನ 2 ಪದಗಳ ತತ್ಸಮ ತದ್ಭವ ಬರೆಯಿರಿ ಅಂತ ಇದೆ. ರಾಯ ಇದ್ದದ್ದು ರಾಜ್ಯ ಆಗುತ್ತೆ. ಧನಿ ಇದ್ದದ್ದು ಧ್ವನಿ ಆಗುತ್ತೆ. ಪಯಣ ಇದ್ದದ್ದು ಪ್ರಯಾಣ ಆಗತ್ತೆ. ಕೊನೆಗೆ ಈ ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಇದೆ. ಇಲ್ಲಿ ನೋಡಿ, ತಲೆದೂಗು ಅಂತ ಇದೆ. ಇದಕ್ಕೆ ಹೀಗೆ ಬರೆಯಬಹುದು, ಮನುಷ್ಯ ಚಾಡಿ ಮಾತಿಗೆ ತಲೆದೂಗಬಾರದು ಅನ್ನೋದು ಸರಿಯಾಗತ್ತೆ. ದಾರಿದೀಪ ಅಂತಿದೆ. 2ನೇದು, ಹಿರಿಯರ ಅನುಭವದ ನುಡಿಗಳು ನಮಗೆ ದಾರಿದೀಪ ಅಂತ ಬರಿಬಹುದು. ನಂತರ ಗಾಳಿ ಸುದ್ದಿ ಅಂತ ಇದೆ. ಗಾಳಿ ಸುದ್ದಿಗೆ ತಲೆಗೂಡುವುದು ಅದು ಸಭ್ಯತೆಯಲ್ಲ. ಇಷ್ಟು ಬರೆದರೆ ನಿಮಗೆ 1 ಅಂಕದ ಎಲ್ಲ ಉತ್ತರಗಳು ಸರಿ ಉತ್ತರಗಳಾಗಿರ್ತವೆ. ವಿದ್ಯಾರ್ಥಿಗಳೇ, ಮುಂದಿನ 2 ಅಂಕದ ಸಂದರ್ಭ, 4 ಅಂಕದ ಹಾಗೂ ಪತ್ರ ಪ್ರಬಂಧದ ಸರಿ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಇಷ್ಟು ಆಲಿಸಿದ್ದಕ್ಕೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. BGS ಸ್ಪರ್ಧಾ ಅಕಾಡೆಮಿ.